ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರುಚಿ ಅಭಿನವ ಚಾನಲ್. ಇವಾಗ ಟೈಮ್ 12 ಗಂಟೆ ಆಗಿದೆ. 1 ಗಂಟೆಗೆ ಅಡುಗೆ ರೆಡಿ ಇರಬೇಕಾಯ್ತಾ. ಮುದ್ದೆ, ಅನ್ನ, ಸಾರು ಇದೆಲ್ಲ ರೆಡಿ ಆಗಬೇಕು. ಕಡಿಮೆ ಟೈಮ್ ಇದೆ. ಕಡಿಮೆ ಟೈಮ್ ಇರೋದ್ರಿಂದ ಇವಾಗ ಒಂದು ಸಿಂಪಲ್ಲಾಗಿ ಒಂದು ಸಾರು ಮಾಡ್ತಾಯಿದ್ದೀನಿ. ಇವಾಗ ಏನು ಸಾಂಬಾರು ಮಾಡ್ತಾಯಿದ್ದೀನಿ ಅಂದರೆ ಹಸಿರು ಕಾಳು ಮತ್ತು ಚಪ್ಪರದ ಅವರೆಕಾಯಿ ಹಾಕಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸ್ವಾದಿಷ್ಟಕರವಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಬೇಕು. ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಇವಾಗ ಶುರು ಮಾಡೋಣ. ಇವಾಗ ಸಾಂಬಾರನ್ನ ಕುಕ್ಕರಲ್ಲಿ ಮಾಡ್ತಾ ಇರೋದು. ಮೊದಲಿಗೆ ಸ್ಟವ್ ಆನ್ ಮಾಡಿ ಕುಕ್ಕರ್ನ ಇಟ್ಕೊಳ್ಳಿ. ಒಂದು ಚಿಕ್ಕ ಲೋಟ, ಒಂದು ಟೀ ಲೋಟದಲ್ಲಿ ಮುಕ್ಕಾಲು ಪೋರ್ಷನ್ನು ಹಸಿರು ಕಾಳನ್ನು ತಗೊಂಡಿದ್ದೀನಿ. ಇವಾಗ 1 ಟೈಮಿಗೆ ಮಾಡ್ತಾ ಇರೋದು. 4 ಮೆಂಬರ್ಸ್ಗೆ ಆಗ್ತದೆ. ಹಸಿರು ಕಾಳು ಗಮ್ಮನ್ಬೇಕು, ಅಲ್ಲಿ ತನಕ ನಿಧಾನಕ್ಕೆ ಹುರ್ಕೊಳ್ಳಿ. ಹಸಿರು ಕಾಳನ್ನ ಈ ಥರ ಹುರ್ಕೊಂಡಾದ್ಮೇಲಿಂದ ಒಂದು ಪಾತ್ರೆಗೆ ಹಾಕಿ ಮತ್ತು ಒಂದು ದೊಡ್ಡ ಲೋಟದಲ್ಲಿ 1 ಲೋಟ ನೀರು ಹಾಕಿ, ಹಸಿರು ಕಾಳು ಮುಳುಗೋಷ್ಟು ನೀರು ಹಾಕಿ ಬಿಡಿ, ಅದು ನೆನಿತಾ ಇರಲಿ. ಇವಾಗ ಮತ್ತೆ ಸ್ಟವ್ ಆನ್ ಮಾಡಿ ಕುಕ್ಕರ್ನ ಇಟ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, 1/4 ಟೀ ಸ್ಪೂನ್ ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಅಂದಮೇಲಿಂದ ಇವಾಗ ಜಜ್ಜಿರುವಂತಹ ಬೆಳ್ಳುಳ್ಳಿ, ಒಂದು 4ರಿಂದ 5 ಜಜ್ಜಿರುವಂತಹ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ. 1 ಕಡ್ಡಿ ಕರಿಬೇವೆಲೆ ಹಾಕಿ, ಚಾಪ್ ಮಾಡಿರೋ ಒಂದು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿನ ಈ ಥರ ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲಿಂದ 3 ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಟೊಮೊಟೊನೂ ಕೂಡ ಹಾಕಿ 1/4 ಚಮಚ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಮೆತ್ತಗಾಗಬೇಕು. ಇವಾಗ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪುಡಿನೂ ಕೂಡ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ಳಿ. ಇವಾಗ ಬಿಡಿಸಿರೋ ಅಂತಹ ಚಪ್ಪರದ ಅವರೆಕಾಯಿ 1 ಪ್ಲೇಟ್ ತಗೊಂಡಿದ್ದೀನಿ. ಇದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳಿ. ಚಪ್ಪರದ ಅವರೆಕಾಯಿನ ನಾವು ಪಲ್ಯಕ್ಕೆ ಜಾಸ್ತಿ ಉಪಯೋಗಿಸ್ತೀವಿ, ಆದರೆ ಹಸಿರು ಕಾಳು ಸಾರಿಗೂ ಕೂಡ ಒಂದು ಸಲ ಹಾಕಿ ಮಾಡಿ ತುಂಬ ರುಚಿಯಾಗಿ ಬರುತ್ತೆ. ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲಿಂದ ಈ ಮೊದಲೇ ನೆನೆಸಿರೋಂತಹ ಹಸಿರು ಕಾಳು ನೀರನ್ನೆಲ್ಲ ತೆಗೆದುಬಿಟ್ಟು ಇವಾಗ ಬರೀ ಹಸಿರು ಕಾಳು ಮಾತ್ರ ಹಾಕ್ತಾಯಿದ್ದೀನಿ. ಹಸಿರು ಕಾಳನ್ನು ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲಿಂದ ಕಟ್ ಮಾಡಿರೋ ಬದನೆಕಾಯಿನೂ ಕೂಡ ಸೇರಿಸಿ ಎಲ್ಲ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲಿಂದ ನೀರನ್ನ ಸೇರಿಸ್ಕೊಳ್ಬೇಕು. ದೊಡ್ಡ ಲೋಟದಲ್ಲಿ 1/4 ಲೋಟ ನೀರನ್ನ ಸೇರಿಸಿದ್ದೀನಿ. 1 ಟೇಬಲ್ ಸ್ಪೂನು ಬೇಳೆ ಸಾಂಬಾರು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ. ಸಾಂಬಾರು ಪೌಡರ್ ರೆಸಿಪಿ ಈಗಾಗಲೇ ನಮ್ಮ ಚಾನಲಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇನ್ನು ನೋಡಿಲ್ಲ ಅಂದರೆ ನೋಡಿ, ಮೇಲ್ಗಡೆ ಐ ಬಟನಲ್ಲಿ ಕೊಟ್ಟಿರ್ತೀನಿ. ಇವಾಗ 1/4 ಬಟ್ಲಷ್ಟು ಹುಣಸೆ ಹುಳಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊನೂ ಹಾಕಿರ್ತೀವಿ. ಹುಣಸೆ ಹುಳಿನ ನಿಮ್ಮ ಟೇಸ್ಟ್ ಅಕಾರ್ಡಿಂಗ್ ಸೇರಿಸ್ಕೊಳ್ಳಿ. ನಂತರದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಜಾಸ್ತಿ ವಿಷಲ್ ಕೂಗಿಸ್ಕೊಳಕ್ಕೆ ಹೋಗಬೇಡಿ, ಕಾಳೆಲ್ಲ ಕಲಸೋಗ್ಬಿಡುತ್ತೆ. ನೋಡಿ, ಇವಾಗ 1 ವಿಷಲ್ ಆಗಿದೆ. ಪ್ರೆಷರ್ ಕಡಿಮೆ ಆದಮೇಲಿಂದ ಕುಕ್ಕರ್ನ ಓಪನ್ ಮಾಡಿ. ಸಾಂಬಾರು ಪರಿಮಳ ಅಡುಗೆ ಮನೆ ಫುಲ್ಲು ಘಮ್ಮಂತ ಇದೆ. ಇವಾಗ ಮಿಕ್ಸ್ ಮಾಡಿಬಿಟ್ಟು ಒಂದು ಸರ್ವಿಂಗ್ ಪಾತ್ರೆಗೆ ತೊಗೊಂಡಿದ್ದೀನಿ. ಬಿಸಿ ಅನ್ನ ಮುದ್ದೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಸ್ವರ್ಗ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಕೂಡ ಈ ಒಂದು ವಿಧಾನದಲ್ಲಿ ಹಸಿರು ಕಾಳು ಸಾರನ್ನ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.